ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಕರೀಮ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. അസ്സലാമു അലൈക്കും കിച്ചൺ ക്വീൻസ്, വെൽക്കം ബാക്ക് ടു മൈ ചാനൽ. ഇന്ന് ഞങ്ങത്തെല്ല ക്ലീനിങ്ങും കുക്കിങ്ങും വ്ಲಾಗಿൽ ಬಂದರೆ ಇಂದು ಫ್ರೈಡೇ. ಸೊ ತೆಲ್ಲಿ ಆರಮೇ ಆಗ ಎಲ್ಲ ಕ್ಲೀನ್ ಹಾಕಿತ್ತು, ಫ್ರೆಶ್ನರೆಲ್ಲ ಇಟ್ಟಿತ್ತು, ಒತ್ತರ ಹಾಕ್ರು. ವೀಕ್ಲಿ ಒನ್ಸ್ ಬೆಡ್ಶೀಟ್ ಎಲ್ಲ ಚೇಂಜ್ ಹಾಕಿ ಉಂಟು. ತೆಲ್ಲ ಸ್ಪೆಷಲ್ ಆಯ್ತು ಫ್ರೈಡೇಯಲ್ಲಿ, ಅವ್ರದ್ದು ಸ್ಪೆಷಲ್ ಆಯ್ತು ಎಲ್ಲ. ಅದು ಫುಡ್ಲು ಕ್ಲೀನಿಂಗ್ಲು ಎಲ್ಲ ಹಾಕ್ರು. ಸೋಡಿನ ನೋಕ ಇದು ಫ್ರೆಶ್ನರ್ ಅದಕ್ಕೆ ತೆಲ್ಲ ಆಯಿಲ್ ಏದ ಹಿಂಗೆ ಆಯಿಲ್ ಇಟ್ಟಿತ್ತು, ಫ್ರೆಶ್ನರ್ ಆಯಿಲ್ ಇಟ್ಟಿತ್ತು, പിന്നെ ಕನೆಕ್ಟ್ ಹಾಕಿತ್ತು, ಪ್ಲಗ್ ಇಟ್ಟಿತ್ತು, ಆನ್ ಹಾಕಿತ್ತು. ಬೆಚ್ಚಂತ ಹಿಂಗೆ ಇಡಿಯಾಗ നല്ല ಕಮ್ಮನೆ ಸ್ಮೆಲ್ ಬಂದು ಅಂತಿಕ್ರು. ನಾನು ಇಡೀ ಕ್ಲೀನೆಲ್ಲ ಹಾಕಿತ್ತು, ಅಡಿಸಿತ್ತು, ತೋದಿತ್ತು, ಒತ್ತರ ಹಾಕಿತ್ತು, ಇದಾಕಿ ಅಂತಲ್ಲ. പിന്നെ ಮಾರ್ನಿಂಗ್ ಆಲ್ರೆಡಿ ನನ್ನ ಮೂರು ಸ್ಕೂಲ್ ಪೋಂಡು ಮುನ್ನಲ್ತೆಲ್ಲ ಕ್ಲೀನ್ ಹಾಕಿತ್ತೆಲ್ಲ ಪೋಂಡಾಲು. ಬಟ್ ಸ್ಟಿಲ್ ಮಕ್ಕ ಪೋಂಬತ್ತೆಲ್ಲ ನಿನ್ನೆ ವಾಪಸ್ ಬಲ್ಚಿಟ್ಟೆಲ್ಲ ಪೋಂಡಾರಲ್ಲಿ. ಅವನೈತೆಲ್ಲ ವಾಪಸ್ ಅವ್ರ ಕಾಂಟಾಡ್ಚಿತ್ತು ಮೇಲ್ಗೆಲ್ಲ ತೋತಿ ಬಿಡ್ರೆ. ಬಟ್ ಬೆಲ್ಯಾಸರೆಂಡು ತೆಲ್ಲಿ ಆರಮೇ ಫುಲ್ ಡೀಪ್ ಕ್ಲೀನಿಂಗೇ ಹಾಕ್ರೆ ನಾನು. ಕೂಡ ನಾನು ಹಿಂಗಿಂಡು ಚಿಕನ್ ಟಿಕ್ಕತ್ತು ಮಂದಿ ಹಾಕ್ರೋ ರೆಸಿಪಿ ಕಾಟಿ ಅಂತುಳ್ಳೆ. ಫಸ್ಟ್ಗೆ ஒரு பெரிய எடை எடுத்து அதுக்கு பாதி கப்பு தயிர், ஒரு ஃபுல் டேபிள் ஸ்பூன் கொத்தமல்லி பொடி, பாதி டேபிள் ஸ்பூன் ஜீரகத்தை பொடி, 1.5 ಟೀಸ್ಪೂನ್ ಇಂಜಿ ಬೆಳ್ಳುಳ್ಳಿ ಪೇಸ್ಟ್, ತೆಲ್ಲು ಉಪ್ಪು, പിന്നെ ಟಿಕ್ಕ ಮಸಾಲ ಏದಂಗೂ ಅವು ಟಿಕ್ಕ ಮಸಾಲ ಜಂಡು ಪ್ಯಾಕೆಟ್ನ ಕೂಡ ಯೂಸ್ ಹಾಕಿರೆ. പിന്നെ ಕಸ್ತೂರಿ ಮೇಥಿ, ಡ್ರೈ ಕಸ್ತೂರಿ ಮೇಥಿ ಬಂಡಲ್ಲ അതും, ഒരു ഇടി ലിംബೆ ತೆಲ್ ಪುಲಿ ಕೊರಡಿ ಅಂತ അങ്ങനെ ತೆಲ್ಲು ഒരു മുച്ചിൽ ತೆಲ್ಲು ವಿನೆಗರು ಮ್ಯಾಡ್ ಹಾಕಿನೆ. ಹಾಕಿದ್ದು ನಾವು ಕೂಡ 1.5 kg ಚಿಕನ್ ಯೂಸ್ ಹಾಕಿ ಉಂಟುಲ್ಲ. ಅದೆಲ್ಲ ಇಟ್ಟಿತ್ತು ಚಂದ ಮಿಕ್ಸ್ ಹಾಕೊಂಡು. ಚಿಕನ್ಲು ಬಂದು ಕಲ್ತ್ರ ಪೀಸ್ ಇಕ್ಕರಲ್ಲಿ ಅದು ನಾನು ಇದಕ್ಕೆ ಇಟ್ಟಿತ್ಲೆ ಮಸಾಲೆಗೆ. ನಾನು ಕೂಡ 1.5 ಕಪ್ ಅರಿ ಎಡ್ತೊಳ್ಳೆ. ಉಡಿಪನ ತಂಡು ನಿಂಗೆ ಚೊಲ್ಲರ ಮೆಷರೆಲ್ಲ ഒരു 3 ಇದ್ರ ಹತ್ರ ಅರಿರತ್ತಾರೆ 3 ಲಾಟ್ ಅರಿರತ್ತಾರೆ ಯೂಸ್ ಹಾಕ್ರು. ಮೆಜರ್ಮೆಂಟ್ ಐತಿಕ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್. ಇപ്പം ನಾನು ಇಂಕ ಮಂದಿ ಮಸಾಲ ಹೆಂಗನೆ ಹಾಕ್ರೋ ಕಾಟಿ ಅಂತುಳ್ಳೆ. ಮಸಾಲ ಪೊಡಿ ಹಾಕ್ರಾರಲ್ಲೇ ಅದರ ರೆಸಿಪಿ. ஒரு ಪ್ಯಾನ್ಗೆ 4 ಟೀಸ್ಪೂನ್ ಕೊತ್ತಂಬರಿ, 2 ಟೀಸ್ಪೂನ್ ಜೀರಿಗೆ, ஒரு ಜಂಡು ಕೆತ್ತೆ ಬೆಳ್ಳಿ ಸ್ಟಿಕ್, ಜಂಡು ಬಿರಿಯಾನಿ ಎಲೆ ಬೇ ಲೀಫ್ ಚಲ್ರಾರಲ್ಲ ಅದು, 8-10 ತೋಲು ಲವಂಗ, 8-10 ತೋಲು ಎಲ್ತರಿ, ഒരു ಸ್ಟಾರ್ ಫ್ಲವರ್ ಅದರ ಸ್ಟಾರ್ ಪುಲ್ತ ಫ್ಲವರ್ ಬಂಡಲ್ಲ ಅದು, ഒരു ಡ್ರೈ ಲೆಮನ್ ಇಟ್ಟಿತ್ತು ತೆಲ್ಲು ಬರ್ಕೋನು. ಗ್ಯಾಸ್ರ ಫ್ಲೇಮ್ ಮೆಲ್ಲಾಕಿ ಬೆಚ್ಚಿತ್ತು ಬರ್ಕೋನು. ഇവിടെ ಲಿಂಬೆ ಕುತ್ತಿತ್ತು ಇಡೋರು. నాకు ಫಸ್ಟ್ ಮರ್ನದು ಎಂತ ಪಿನ್ನ ಅದು ಕುತ್ತಿತ್ತಿಟ್ಟೆ. ಆ ಕುತ್ತಿತ್ತಿಡುമ്പോൾ ಅದ್ರೊಳಗೆ ಲಿಂಬೆರು ಬಿತ್ತಿಕ್ರು, ಅದು ಬಿತ್ತೆಡ್ಕೋರು, ಬಿತ್ತಿಟ್ಟೆಂಗೆ ಕೈಪೆವ್ರು. ಇದು ಪಿನ್ನ ಚೆಮ್ಮೆ ഒരു നല്ല ಫ್ಲೇವರ್ಫುಲ್ ಮಂದಿ ಮಸಾಲ. ನಾ ಎಪ್ಪಲ್ ಮಂದಿ ಮಸಾಲ ಹಾಕೊಂಬತ್ತಿಗೆ ಇದಾಕಿ ಬೇಕ್ರೆ ಅವರು 2-3 ಟೈಮ್ಸ್ ಇದು ಮೆಯ್ಯ ಅವರು ವರ್ಕ್ ಹಾಕಿ ಬೆಚ್ಚಂಗೆ ಹಾಕಿತ್ತು. ஒரு ചെറിയ ಬಾಕ್ಸಲ್ಲಿ ഇട്ടിട്ട് ഫ്രിഡ്ജിലും ಬೇಕಾ പുറത്തും ಬೇಕಾ. ನಾನು 1 ಮಂತೋಲ್ എന്താവില്ല, ഒരു തിങ്കളെല്ലാം എന്താവില്ല. മെല്ലെ ഫ്ലെയിമിൽ തെല്ല് വെച്ചായം ചമ്മ ಬರ್ಕೊರ ಬೇಂಡ. ಅವ್ರ ಸಾಧಾರಣ ಅವ್ರ നല്ല ಕಮ್ಮನೆ ಬಂಡತ್ತೋಲ್ ಬೆಚ್ಚಾಕಿತ್ತು ಅಪ್ಪಮೇ ಎಡ್ತರು ಬೇರೆದು ಹೊಲ್ಕಿವ್ರು. ಇಲ್ಲಂತ ಹಿಂಗೆ ಅದು ಯಾರ ಬೆಚ್ಚಾಯಂತ ಹಿಂಗೆ ಅವ್ರು ನಮ್ಮನ್ನ ಕೈಪೇ ಸ್ಮೆಲ್ ಬಂಡು. അതിൽ പിന്നെ ಅದಕ್ಕೆ ഒരു 2 ಟೀಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇಲ್ಲ ನಾರ್ಮಲ್ ರೆಡ್ ಚಿಲ್ಲಿ ಹೆಂಗೆ ಅವರು ಅಥವಾ ತೆಲ್ಲು ಕಲರ್ಗೆ. പിന്നെ ഒരു 1/2 ಟೀಸ್ಪೂನು മഞ്ഞൾ ಇಟ್ಟಿತ್ತು നല്ല പൊടി ಹಾಕೋರು. ಇದು ಮಂದಿ ಮಸಾಲ. ಇದೇ ಮಂದಿ ಮಸಾಲ ಯೂಸ್ ಹಾಕಿತ್ತು ನಾನು
ಇಂದು ಮಂದಿ ಹಾಕಿ ಉಂಟುಳ್ಳು. ஒரு பேனு ஒரு ஜண்டு கையில் தர ಎಣ್ಣೆ ಬೀತಾನು. ಅದು ಎಲ್ಲ ಗರಂ ಮಸಾಲ ಐಟಮ್ ಚಕ್ಕೆ ಲವಂಗ ಎಲ್ಲ ಇಟ್ಟಿತ್ತು ತೆಲ್ ನೀರುಳ್ಳಿ ಇಟ್ಟಿತ್ತು ಕಾಯೋಗ ಬೇಕೋನು. ತೆಲ್ ಮಿಕ್ಸಿರೆ ಜಾರ್ಗೆ ஒரு ஜண்டு ಟೊಮೆಟೊ, பாதி கப்பு புதினா, ஒரு கப்பு ஒரு ಇಡೀ ಇದು ಕೊತ್ತಂಬರಿ ಸೊಪ್ಪು, ஒரு ಕ್ಯಾಪ್ಸಿಕಮ್, ಜಂಡು ಕಾಯಿಮಲು ಇಟ್ಟಿತ್ತು ನಲ್ಲ ಅರ್ಚಿತ್ತು. ಈ ಮಸಾಲ ಉಂಡಲ್ಲಿ ನೀರುಳ್ಳಿ ಬೆಪ್ಪಟ್ಟಿನೆಲ್ಲ ಅದಕ್ಕೆ ಇಟ್ಟಿತ್ತು ಮಿಕ್ಸ್ ಹಾಕೋರು. ಅಪ್ಪಮೇ ஒரு 2 ಟೀಸ್ಪೂನ್ ಇಂಜಿ ಬೆಳ್ಳುಳ್ಳಿ ಪೇಸ್ಟು ಇಟ್ಟಿತ್ತು ನಲ್ಲ ಮಿಕ್ಸ್ ಹಾಕೋರು. ನಾನು ಕೋಳಿ ಸುಬೈಗೆ ಪರ್ಟಿ ಬೆಚ್ಚಿ ತಿನ್ನೆ. ಅಟ್ಲೀಸ್ಟ್ 1 ಗಂಟೆ ಹೆಂಗೆ ನಲ್ಲ ಮಸಾಲ ಬಲ್ಕಿ ಹೋಗಿ ನಲ್ಲ ಹೋಗು ಕ್ರೀಮಿ ಪಲಾವರು ಸಾಫ್ಟ್ ನಲ್ಲ ಡಿಲೀಷಿಯಸ್ ಆಯ್ತು. ಅವನ್ನ ತೆಂಗೋರು ಬೇಗ ಮೆತ್ತಲ್ಲಿ ಹಾಕಿ ಬೇಯ್ಕೊಂಡು ಮ್ಯಾರಿನೇಟ್ ಹಾಕ್ಕೊಂಡು ನಾ ಸುಬೈಗೆ ಮಸಾಲೆಲ್ಲ ಪಟ್ಟಿ ಬೆಚ್ಚಿದ್ದೆ. ಅವ್ರ ಸೈಡ್ಲ ಅದು ಕಾಯೋಗಿ ಬೆಚ್ಚಿರೆ ಅವ್ರ ಸೈಡ್ಲೂಡೆ ಮಸಾಲೆ ಎಂತುಂಡು ಅದಕ್ಕೆ 1 ಟೀಸ್ಪೂನ್ ಉಪ್ಪಿಟ್ರೆ പിന്നെ 2 ಟೀಸ್ಪೂನ್ ಮಂದಿ ಮಸಾಲನ ಹಾಕಿ ಬೆಚ್ಚಲ್ಲ ಅದು ಇಟ್ಟರೆ ഒരു ಇಡೀ ಡ್ರೈ ಲೆಮನ್, ಜಂಡು ಮ್ಯಾಗಿರೋ ಕ್ಯೂಬ್ ಇದೆಲ್ಲ ಇಟ್ಟಿದ್ದು ನಲ್ಲ ಮಿಕ್ಸ್ ಹಾಕೋನು. ತೆಲ್ ಪಚ್ಚಮನೆಲ್ಲ ಪೊಂಡೊಡ್ತೋಳು ಅಲ್ಲಿ പിന്നെ ഒരു തെല്ല് മഞ്ഞൾ പൊടി ഇട്ടേ ಮಂದಿ ಮಸಾಲತ್ಲ ಉಂಡು ತೆಲ್ಲು ಗರಂ ಮಸಾಲ ಪೊಡಿ ಇಟ್ಟಿತ್ತು ಕೋಲಿರ ಕಲ್ತೆಲ್ಲ ನಾ ಇಟ್ಟಿತ್ಲ ಚೆನ್ನೈಲೆ ಕಬಾಬ್ ಹಾಕೊಂಬತ್ತುಗು ಟಿಕ್ಕತ್ಗೆ ಆ ಕಲ್ತು ಇದಿಗಿಡ್ರೆ ಇಟ್ಟಿತ್ತು ನಲ್ಲ ಮಿಕ್ಸ್ ಹಾಕೊಂಡು ಚೆನ್ನಾಗಿ ഒരു ಈ ಮಸಾಲತ್ತು ಗೊತ್ತೆಲ್ಲ ಟೇಸ್ಟ್ ಬರ್ನಲ್ಲೇ ಅದು ಐತಿಂಗನೆ ಹಾಕ್ರು. ಇನ್ ಕೇಸ್ ನಿಂಗೆಲ್ಲ ಉತ್ಲ ಆರ ಹಿಂಗು ಕೋಳಿ ತಿಂದರಂಗೆ ಇಲ್ಲ ಅಂತ ಹಿಂಗೆ ಇದು ಸ್ಕಿಪ್ ಹಾಕೋರು ಎಂದು ಇಡಂಡ ಖಾಲಿ ಮಸಾಲೆ ಹಾಕಿತ್ತು ಮಂದಿ ಹಾಕಿ ಹೆಂಗೆ ಲಾಸ್ಟ್ಗೆ ನಂಗೆ ಕೋಳಿ ಕಾಚದು ಬೇಕಿರಲಿಲ್ಲ ಅದ್ರ ಮುನ್ನಲ್ಲ ಚೋರು ಇರ್ತಿಂಗೆ ಅಂಕು ಮಿದ್ಲೇ ಜಸ್ಟ್ ಹಾಕೋಗವ್ರು. ನಾನಿಪ್ಪ ಕಬಾಬ್ರ ಇದಕ್ಕೆ ഒരു 2 ಟೀಸ್ಪೂನ್ ചെറിയ ടീസ്പൂണിൽ ಮಂದಿ ಮಸಾಲ ಇಟ್ಟಿತ್ತು ಕಾಯ್ಕ್ರ ತೆಲ್ ಮುನ್ನೋಲು ಮಿಕ್ಸ್ ಹಾಕಿ ನಿಮ್ಮ ನಲ್ಲ ಟೇಸ್ಟ್ ಅವರು ಕಾಯ್ಕ್ರ ತೆಲ್ ಮುನ್ನೋಲು ഒരു 2 ಟೀಸ್ಪೂನ್ ಮಂದಿ ಮಸಾಲ ಹಾಕಿ ಬೆಚ್ಚೋದನ್ನಲ್ಲೇ ಅದು ಈ ಕಬಾಬ್ ಉಂಡಲೆ ಟಿಕ್ಕತ್ತು ಮಸಾಲೆಗೆ ಇಟ್ಟಿತ್ತು ಮಿಕ್ಸ್ ಹಾಕಿತ್ತು ಇಡೋರು. ನಾನು 1.5 ಗ್ಲಾಸ್ ಅರಿಗೆ 3 ಗ್ಲಾಸ್ ತಣ್ಣಿ ಬೀಟಿ ತಿನ್ನೆ. ತಣ್ಣಿ ನಲ್ಲ ಪೈಚ್ಚ ಪಿನ್ನೆ ನಂಚಿ ಬೆಚ್ಚ ಅರಿ ಇಡೋನು. ಅರಿ ಸ್ಟಾರ್ಟಿಂಗಿಗೆ ನಿಂಗೆಲ್ಲ ಈ ಪ್ರೊಸೆಸ್ ಹಾಕ್ರ ಮುನ್ನೋಲೆ ನಂಚಿ ಬೇಯ್ಕೋರು. പിന്നെ ತೆಲ್ಲು ಖಾರ ಕೊರಡಿಂತು ഒരു 1/2 ಟೀಸ್ಪೂನ್ ತೆಲ್ಲು ಖಾರ ಬ್ಯಾಲೆನ್ಸ್ ಆಗೋಗೈತು ಮೊಲೋರ ಪೊಡಿ ಇಟ್ಟರೆ പിന്നെ ഓരോ അരി ഓരോരോ ടൈം എടുക്കറ് കൊറിയ ಬೇಗ ಇದ್ದವರು ಕೊರಿಯ ನಂಚಿತ್ತು ಚಮ್ಮೆನಾರ ಬೇಯ್ಕೋಗಿಕ್ಕರು ಅದು ಅರಿ ಎಡ್ಕೊಂಬತ್ತಿಗೆ ನಿಂಗೆ ಒಂದು ತಿನ್ನಂಗೆ ನಲ್ಲು അങ്ങനെ ಇತ್ತು. ಈ ಅರಿ ನಾತೆಲ್ಲಿ ಬೇಗ ಮೀ ನಂಚಿ ಬಿಚ್ಚಿ ತಿನ್ನೆ ಮಸಾಲೆಲ್ಲ ಪಟ್ಟುಂಬತ್ತಿಗೆ ಪಟ್ಟಿ ತಾಯದೆ ನಾನು ಅರಿ ನಂಚಿ ಬಿಚ್ಚಿ ತಿನ್ನೆ. ಕೊತ್ತಂಬರಿ ಸೊಪ್ಪೆಲ್ಲ ಕೋನದೆಲ್ಲ ಕ್ಲೀನ್ ಹಾಕಿತ್ತು ಬೆಚ್ಚಂತುಳು ಇದು ಅವು ತರಕಾರಿ ಎಲ್ಲ ಬಂದು ಹೆಂಗೆ ಅಪ್ಪಮ್ಮೆ ಎಲ್ಲ ಸಾಟ್ ಹಾಕಿತ್ತು ಫ್ರಿಜ್ಜಲ್ಲಿ ಬೆಚ್ಚಿ ಬಿಡ್ರು. ಇದು ಪುದೀನ ನೋಕೋರು ಪುದೀನತ್ತು ಹಿಂಗನೆ ಕಟ್ ಹಾಕೋನು ಮೇಲ್ತ ಜಂಡಿ ಎಲೆ ಬಿಟ್ಟಿತ್ತು ಬಾಕಿ ಎಲ್ಲ ಎಲೆ ಕಟ್ ಹಾಕೋನು. ನೀವು ಕೈಲು ಉರುಂಬುವರ್ಕಾದ್ರೂ ತೋಲ್ ಪೋಂಡ അങ്ങനെ ಹಿಂಗದು ನಡೋಗಾವುಲ್ಲೆ ഇതിപ്പോൾ ഞാനിങ്ങനെ ആക്കിയൊന്നുള്ളൂ ഒരത്തിൽ നടുവു അത് കട്ടാക്കിയിട്ട് അതിൽ ഒരു ഗಂಟು ಬಂಡಲೆ ಆ ಗಂಟ್ರ ಕೀಲು ഒരു ಕ್ರಾಸ್ ಕಟ್ಟಾಕಿತ್ತು ಎಡ್ಕೊಂಡು ಇಲ್ಲ ಅಂತ ಹಿಂಗೆ ಅದು ಬೇಗ ಗ್ರೋ ಆವುಲ್ಲೆ ಹಿಂಗನೆ ಹಾಕಿಂತ ಪುದೀನ ಈಸಿ ಆಯಿತು ಬೇಗ ಗ್ರೋ ಅವರು. ಇದು ತಣ್ಣಿಲೂ ಇಟ್ಟು ಬೇಕಾ ಡೈರೆಕ್ಟ್ ಮಣ್ಣಲು ಪೂತ ನಾನಿപ്പോൾ ಡೈರೆಕ್ಟೇ ಮಣ್ಣಲು ಪೂತಿ ಅಂತುಳ್ಳು ಹಿಂಗನೆ ಹಾಕಿಂತ ನೆಕ್ಸ್ಟ್ ಟೈಮ್ ನಂಗೆ ಇಪ್ಪಂದ ಹಿಂಗೆ ಹಾಕ್ರಂತ ಪುದೀನ ಇನ್ನಲ್ಲಿ ಅಂತ ಹಿಂಗೆ ತೈರ ಮೇತೆಲ್ಲಿ ಚಿಕ್ಕಿ ತಡ್ಕಲೆ പിന്നെ ಪುದೀನ ಎತ್ತರ ನಂಗೆ ಟ್ರೈ ಹಾಕಿ ಹೆಂಗು ಸ್ಟೋರ್ ಹಾಕಿ ಬೇಕೋಗು ಬೆಡ್ಕವ್ರು ಅದಕ್ಕೆ ഇതിപ്പോൾ ಮಂದಿ ತೆಲ್ ಆರ್ಯಂ ಬರ್ಮುತ್ತುಗು ದಮ್ಮಲ್ ಬೇಕ್ರು ಮುನ್ನೋಲು ഒരു ಟೀಸ್ಪೂನ್ ಮಂದಿ ಮಸಾಲ ಇಟ್ಟಿತ್ತು ಜಂಡು ಕಾಯಿಮಲು ಬೆಚ್ಚಿತ್ತು ನಡುவில் ஒரு ಪಿಞಾನ ಬೇಕೋನು ಬೆಚ್ಚಿತ್ತು ಚುತ್ತುಗು ಕಾಚಿ ಬೆಚ್ಚು ಕೋಲಿರ ಪೀಸ್ ಉಂಡಲೆ ಅದೆಲ್ಲ ಬೇಕೋನು. ഇതിപ്പോൾ നാക്കದ್ರ ಸ್ಟೀಮ್ ಅಡಿക്കുമ്പോൾ ಮೊಬೈಲ್ ಮುಟ್ಟಕೊಂಡು ಹೋಗ ಎಂತಿಲ್ಲ ಅಂತ അങ്ങനെ ತೆಲ್ ದೂರತ್ಲೇ ಇಡ್ತರು. ಅದಕ್ಕೆ
മസി ഉണ്ടല്ലേ അത് നല്ല കണലാക്കിയിട്ട് ഇങ്ങനെ ഇടണം. ഇങ്ങനെ ഒരെണ്ണങ്ങ അതിക്ക് സ്മോക്ക് കൊടുത്തെങ്കിൽ നല്ല ഫ്ലേവർ ബണ്ട്. അതിൽ പിന്നെ കബാബ് കാച്ച എണ്ണ ഉണ്ടല്ലേ അതും ഒരുത്തേൽ ബീത്തോണം. ಕೋಳಿ ಕಾಚ ಎಣ್ಣೆ ಇಕ್ಕರಲ್ಲಿ ಅದ್ರ ಫ್ಲೇವರ್ ಬರೋಗು ಚೆಂದ. ನಾವು ഇപ്പോൾ ಕೋಳಿ ಸಪ್ರೇಟ್ ಕಾಚಿರಲ್ಲಿ അതിൽ പിന്നെ ഇങ്ങനെ ദമ്മിൽ മെല്ലെ ആക്കിയിട്ട് ഒരു 15 to 20 minutes സ്ലോ ഫ്ലെയിമിലും അതിൽ ചോറും തെൽ ಬೇಯೋಗಿಂತ അങ്ങനെ വെച്ച് ಬಿಡೋನು. ഒരു 20 minutes ಬಿಟ್ಟು ಆಫ್ ಹಾಕಿತ್ತು അങ്ങനെ ಮೇ ಮುಚ್ಚಿ ಬೇಯ್ಕೋರು. ഒരു 10 minutes ಬಿಟ್ಟುತ್ತೇ ಓಪನ್ ಹಾಕೋರು. അപ്പം നല്ല ഇതായിട്ട് ഇപ്പം ನಾನು ತಿರಮಿಸು ಹಾಕೋದು ಕಾಟಿ ಅಂತಲ್ಲ. ಹಾಫ್ ಕಪ್ ಅಂತಾರೆ ഒരു മിക്സിയുടെ ജാറിಗೆ ഇട്ടിട്ട് നല്ല മിക്സ് ആക്കണം. അതിൽ പിന്നെ അതിൽ പനീർ ഇടണം. പനീർ ഒരു തെല്ല് തൈര് ഒരു ടീസ്പൂൺ തൈര് പിന്നെ തെൽ പാൽ പിന്നെ ഒരു തെല്ല് ഉപ്പ് ഇട്ടിട്ട് നല്ല മിക്സ് ആക്കണം. മിക്സിയുടെ ജാറിൽ തെല്ല അരക്കണം. ഇങ്ങനെ ആക്കുമ്പോഴത്തേക്കും ചീസ് ಬೇಕಂತಿಲ್ಲ. ಇಲ್ಲೆಂತ ಹಿಂಗೆ ಪನೀರಿನಲ್ಲಿ ಹಿಂಗೆ ಪನೀರ್ ಸ್ಕಿಪ್ ಹಾಕ್ರಂತ ಹಿಂಗೆ ಚೀಸ್ ಇರೋನು. ಚೀಸ್ ಇಟ್ಟಂಗೆ ನಿಮ್ಮ ಟೇಸ್ಟ್ ಅವರು ഇപ്പം നാരണ്ടട്ടിಗೆ ഇന്നാലെ പാൽ തെൽ ಬೆಡ್ಕೈತಿಂತ അതിಗೆ ತೆಲ್ ವಿನೆಗರ್ ಇಟ್ಟಿತ್ತು ಪನೀರ್ ಹಾಕಿತ್ತು ಆ ಪನೀರು ಯೂಸ್ ಹಾಕ್ಯಂತುಲ್ಲು. ಪೌತುಲು ಪಾಲೆಲ್ಲ ಬೆಡ್ಕ ಹಿಂಗೆ ഇങ്ങനെ ആക്കാം. വേസ്റ്റ് ആക്കുന്നത് ഒരു സാഷെറ്റ് ബണ്ടല് ഇല്ല ഒരു ടീസ്പൂൺ ಕಾಫಿರ പൊടിಗೆ ತೆಲ್ നല്ല ಬೆಚ್ಚ ತಣ್ಣಿ ಬೀಟಿತ್ತು അതൊരു ഡിക്കോഷൻ ആക്കി ಬೇಯ್ക്കണം. ആ ഡിക്കോഷനിൽ റസ്ക് നല്ല മുക്കിയിട്ട് ഒരു നല്ല സ്ക്വയർ ಟಿನ್ನಿನೆಂಗೆ ಅದಲೇ ಪ್ಲೇಸ್ ಹಾಕೋರು. ನನ್ನಡೆ ಸ್ಕ್ವೇರ್ ಇಲ್ಲ ಅಂತ ಅದು ಗ್ರೌಂಡ್ ಇದು ಎಡ್ತರು ಟಿನ್ನಿಗೆ ಪ್ಲೇಸ್ ಹಾಕಿಟ್ಟು ಅದ್ರ ಮೇಲೆ ಇಪ್ಪ ನಂಗೆ ಮಿಕ್ಸಿಲಿ ಅರ್ಚಲ್ಲಿ ಆ ಮಿಕ್ಸರ್ ಇಟ್ಟಂಗೆ ಇತ್ತು. ಸೊರ ಹಾಕಿ ಪುಲೆ ಮೇಪತ್ತು ಕಪ್ಪೆಲ್ಲ ಒತ್ತರ ಹಾಕಿತ್ತು ಕ್ಲೀನ್ ಹಾಕಿತ್ತೆಲ್ಲ ಎಡ್ತು ಬೆಚ್ಚಂತುಲ್ಲು. സ്വര ഒരു സ്വര ആകുമ്പോഴത്തേക്കും എന്തായാലും കിച്ചണിലത്തെല്ലാം പരിപ്പറവർ അങ്ങനെ തായപ്പോലെ മേത്തെല്ലാം ആക്കിയിട്ട് അപ്പത്തപ്പ ഒത്തരാക്കി ക്ലീൻ ആക്കിയിട്ട് ಎಲ್ಲ ಬೆಚ್ಚಂತುಲ್ಲ ಮಕ್ಕಪೊಂಡ ಮುನ್ನಲ್ಲಿ ಹೊರ್ಕತ್ತೆಲ್ಲ ಐತಿಕ್ಕರು. ಇದು ಸೆಕೆಂಡ್ ಟ್ರಿಪ್ ಕ್ಲೀನಿಂಗ್. അതേപോലെ എനർക്കും അതേപോലെ അവന് ഇട്ടിട്ട് ಕಾಫಿರ ಡಿಕಾಷನ್ನ ರಸ್ಕ್ ಮುಕ್ಕಿತ್ತು ಪ್ಲೇಸ್ ಹಾಕಿತ್ತು അതേപോലെ ಕ್ರೀಮ್ ಇಟ್ಟಿತ್ತು ಕೋಕೋ ಪೌಡರ್ ತೆಲ್ ಡಸ್ಟ್ ಹಾಕೊಂಡು ಸಿಂಪಲ್ ಸ್ವರತ್ತೆಲ್ಲ നല്ല ഒരു ടേസ്റ്റ് வருது. ഞങ്ങൾക്ക് ഫ്രിഡ്ജിൽ വെച്ച് ಬಿಡೋನು. ഒരു ഉച്ചകലാക്കി അങ്ങ് അസർത്തോലും ഇല്ലെങ്കിൽ ജാവുക മുന്നോൽ തണ്ടാക്കി വെച്ചെങ്കാവുണ്ട്. ಬೆಲ್ಯಾಸ ಯೂಶ್ವಲಿ ಮಿಟ್ಟ ಮನೆಯಿಂದ ಹಿಂಗೆ ಸ್ವೀಟ್ ಬಿರಿಯಾನಿ ಇಲ್ಲ ಮಂದಿ ಎಂದ ಹೆಂಗೆ ಹಾಕಿ ಸ್ವೀಟಿಂದ ಹೆಂಗೆ ಐಟಮ್ ಹಾಕ್ರೆ ಇಂದು ಅದಕ್ಕೆ ಇದು ಈಸಿ ಆಯಿತು ಐತಿ ಇങ്ങനെ ಹಾಕ್ಯವು ಅದು പിന്നെല്ലാം ಒತ್ತರ ಹಾಕ್ಯಂತು ಎಲ್ಲುಲ್ಲು ಎತ್ತರ ಸ್ವರ ಚೊಲ್றது ತೀರ್ಲಲ್ಲಿ ಎತ್ತರ ಹಾಕ್ಯಂಗೆ ಒತ್ತರ ಇಕ್ಕರು ಅದೆಲ್ಲ ಒತ್ತರ ಹಾಕಿತ್ತು ಸ್ವರೆಲ್ಲ ಆಯ್ದು ಇವ್ರಕತ್ತ ಕ್ಲೀನ್ ಹಾಕಿ ಹೆಂಗೆ ಫ್ರೆಶ್ ಅವ್ರ ಕಿಚನು ತೆಲ್ ನೋಕೋಗಿ ನೀಟಿನ್ನೆ ನಂಗೆ ಕುಂತೆಲ್ ಸ್ವರ ಹಾಕೋಗಿ ನಲ್ಲವ್ರು ಅಡೆ ಮಂದಿ ದಮ್ ರೆಡ್ ತೋಲ್ಲು ಆಫ್ ಹಾಕಿದ್ದು ಫಸ್ಟಿಗೆ ಬೆಚ್ಚಿ ತಿಂತು ನಲ್ಲ ಇರು ಭಾರಿ ಟೇಸ್ಟ್ ಇರು ಹಾಕೋರು ಟ್ರೈ ಹಾಕೋರು ಅವ್ರಕ ಈಸಿ ಕೂಡ ಬಿರಿಯಾನಿ ಎಲ್ಲ ಹಾಕ್ರಿ ಹಿಂಗೆ ಚೆಮ್ಮೆ ಟೈಮ್ ಹಿಡ್ಕ್ರಲ್ಲ ಇದು ಬೇಗ ಅವರು ಹಾಕಿ ನೋಕೋರು. ನಿಂಗೆ ನನ್ನ ಚಾನಲ್ ಇಷ್ಟ ಐತಿ ನಿಂಗೆ ಲೈಕ್ ಹಾಕೋರು ಸಬ್ಸ್ಕ್ರೈಬ್ ಹಾಕೋರು ಏನಾರಲ್ಗೆ ಶೇರ್ ಹಾಕೋರು ಕಮೆಂಟ್ಸ್ ಹಾಕೋರು. ವಿಡಿಯೋ ನೋಡ್ಕೊಂಡ್ಕೆ ಎಲ್ಲರಿಗೂ ಜಜಾಕಲ್ಲಾ ಖೈರ್.
ಐ ಹೋಪ್ ನಿಂಗೂ ಇಷ್ಟ ಆಗಿರಂತ ಪಿನ ಈ ರೆಸಿಪಿ ಯೂಸ್ಫುಲ್ ಆಗಿರಂತ. ಇನ್ಶಾ ಅಲ್ಲಾ ಏನಾರು ವ್ಲಾಗ್ಲು ಮೀಟ್ ಆವ. ಅಸ್ಸಲಾಮು ಅಲೈಕುಂ.